ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವೀಕ್ಷಕರೇ, ಮೂತ್ರಾಂಗ ವ್ಯವಸ್ಥೆ ಅನ್ನೋದು ಒಬ್ಬ ವ್ಯಕ್ತಿಯ ಆರೋಗ್ಯವನ್ನ ಉತ್ತಮವಾಗಿ ಇಡುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತೆ. ಆದರೆ ಕೆಲವೊಂದಿಷ್ಟು ಕಾರಣಗಳಿಂದ ಯೂರಿನರಿ ಟ್ರ್ಯಾಕ್ನಲ್ಲಿ ಸೋಂಕು ಕಂಡು ಬರಬಹುದು. ಹಾಗೆ ಅದು ಮಾರಣಾಂತಿಕ ರೋಗವಾಗಿಯೂ ಕೂಡ ಮಾರ್ಪಾಡಾಗಬಹುದು. ಮೂತ್ರನಾಳ, ಮೂತ್ರಕೋಶದಲ್ಲಿ ಉಂಟಾಗುವಂತಹ ಸೋಂಕು ನಿಜಕ್ಕೂ ನಮ್ಮ ಆರೋಗ್ಯದ ಮೇಲೆ ತೀವ್ರ ತೆರನಾದ ಹಾನಿಯನ್ನುಂಟು ಮಾಡುತ್ತೆ. ಹಾಗೆ ಮೂತ್ರದ ಸಮಸ್ಯೆ, ಕಲ್ಲು ನಮ್ಮ ಜೀವನೋತ್ಸಾಹವನ್ನೇ ಕುಗ್ಗಿಸಿಬಿಡುತ್ತೆ. ಹೇಗೆ ಮೂತ್ರಾಂಗ ವ್ಯವಸ್ಥೆಯ ಕುರಿತಾದ ಸಮಗ್ರ ಅಧ್ಯಯನವನ್ನ ಯೂರಾಲಜಿ ಅನ್ನೋ ವಿಭಾಗದಲ್ಲಿ ವಿವರಿಸಲಾಗುತ್ತೆ. ಇನ್ನು ಇವತ್ತಿನ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಪ್ರಮುಖವಾಗಿ ಈ ಮೂತ್ರ ವಿಸರ್ಜನೆಯ ಸಮಸ್ಯೆಗಳು ಮತ್ತು ಕಲ್ಲುಗಳ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನ ಕೊಡಲಾಗುತ್ತೆ. ಮಕ್ಕಳಲ್ಲಿ ಈ ಸಮಸ್ಯೆ ಬಂದಾಗ ಪೋಷಕರು ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು, ಯಾವ ರೀತಿ ಈ ಸಮಸ್ಯೆಯನ್ನ ಪತ್ತೆ ಹಚ್ಚಲಾಗುತ್ತೆ, ಮಕ್ಕಳಲ್ಲಿನ ಈ ಸಮಸ್ಯೆಗೆ ಹೇಗೆಲ್ಲ ಆಧುನಿಕ ವೈದ್ಯಕೀಯ ಕಾಲಘಟ್ಟದಲ್ಲಿ ಚಿಕಿತ್ಸೆಯನ್ನ ಕೊಡಲಾಗುತ್ತೆ, ಸಂಪೂರ್ಣವಾಗಿ ಮಕ್ಕಳು ಈ ಒಂದು ಸಮಸ್ಯೆಯಿಂದ ಮುಕ್ತಿಯನ್ನ ಹೊಂದಬಹುದಾ ಅನ್ನೋದರ ಕುರಿತು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸಾಕ್ರಾವಳ್ಳ ಆಸ್ಪತ್ರೆಯ ಡಾಕ್ಟರ್ ಸಂಜೀವ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಡಾಕ್ಟರ್, ಮಕ್ಕಳಲ್ಲಿ ಈ ಯೂರಿನರಿಗೆ ಸಂಬಂಧಪಟ್ಟಂತೆ ಆಗುವಂತಹ ಸಮಸ್ಯೆಗಳ ಬಗ್ಗೆ ಪೋಷಕರಿಗೆ ಸಾಕಷ್ಟು ಗೊಂದಲಗಳಿರುತ್ತೆ. ಪ್ರಮುಖವಾಗಿ ಮಕ್ಕಳಲ್ಲಿ ಯಾವ ಕಾರಣಕ್ಕೆ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ? ಕರೆಕ್ಟ್. ಈಗ ಚಿಕ್ಕ ಮಕ್ಕಳಲ್ಲಿ ನಾವು ಹೇಳಬೇಕಂದ್ರೆ ಈಗ ಮೂತ್ರದ ಸಮಸ್ಯೆಗಳು ಅಂತ ನಾವೇನು ಹೇಳ್ತೀವಿ ಅದು ಭಾಳಷ್ಟು ಇದೆ. ಆದರೆ ನೀವು ಜಸ್ಟ್ ಹೇಳಿದಾಗೆ ಭಾಳ ಸಾಧಾರಣವಾಗಿ ಎಲ್ಲರೂ ಪೇರೆಂಟ್ಸ್ ಆಯಿತು ಎಲ್ಲರೂ ಸ್ವಲ್ಪ ಗೊಂದಲಗಳು ಇರ್ತವೆ. ಅದು ಹೇಗೆ ಟ್ರೀಟ್ಮೆಂಟ್ ಮಾಡೋದು, ಯಾವುದು ಸೀರಿಯಸ್ ಆಗಿ ತೊಗೊಳ್ಳೋದು ಅಂಥೇಳಿ. ನಾನೀಗ ಸ್ವಲ್ಪ ಸಮಸ್ಯೆಗಳು ಯಾವ್ಯಾವು ಅಂತ ಹೇಳ್ತೀನಿ. ಒಂದು ಯೂರಿನರಿ ಇನ್ಫೆಕ್ಷನ್ ಅಂದರೆ ಮೂತ್ರದ ಸೋಂಕು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತೀವಿ, ಇದು ಸರ್ವೇ ಸಾಮಾನ್ಯ. ಆಮೇಲೆ ಸೆಕೆಂಡ್ ಬಂದುಬಿಟ್ಟು PUJ ಅಬ್ಸ್ಟ್ರಕ್ಷನ್ ಅಂತೀವಿ, ಅಂದರೆ ಮೇಲ್ಮೂತ್ರನಾಳದಲ್ಲಿ ಏನಾದರೂ ಬ್ಲಾಕೇಜ್ ಇತ್ತಂದರೆ ಅವಾಗ ಕೂಡ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಅಥವಾ ಆಮೇಲೆ ವೆಸೈಕೋ ಯೂರಿಟ್ರಿಕ್ ರಿಫ್ಲೆಕ್ಸ್ ಅಂತೀವಿ, ಅಂದರೆ ಮೂತ್ರದ ಚೀಲದಿಂದ ಕೆಳ ಮೂತ್ರನಾಳದಿಂದ ಹೊರಗಡೆ ಹೋಗಬೇಕು. ಆದರೆ ಸ್ವಲ್ಪ ಮಕ್ಕಳಲ್ಲಿ ಅಂದರೆ ಇದು ಹುಟ್ಟಿದಾಗಿನಿಂದ ಇರುವ ಸಮಸ್ಯೆಗಳು, ಅದೇನಾಗುತ್ತೆ ಮೂತ್ರ ಮೇಲೆ ಹೋಗಲಿಕ್ಕೆ ಇದು ಆಗುತ್ತೆ. ಯಾಕಂದರೆ ವಾಲ್ವ್ ಅಂತೀವಲ್ಲ, ಯುರೇಟರ್ ಮತ್ತು ಮೇಲ್ಮೂತ್ರನಾಳದ ಮತ್ತು ಮೂತ್ರ ಚೀಲದ ನಡುವೆ ಏನು ಇದು ಇರುತ್ತೆ, ಅದು ವಾಲ್ವ್ ಸ್ವಲ್ಪ ವೀಕ್ ಆಗಿರುತ್ತೆ. ಸೊ ಅದಕ್ಕೆ ಮೂತ್ರ ಮೇಲೆ ಹೋಗುತ್ತೆ, ಅದಕ್ಕೆ ವೆಸೈಕೋ ಯೂರಿಟ್ರಿಕ್ ರಿಫ್ಲೆಕ್ಸ್ ಅಂತೀವಿ. ಆಮೇಲೆ ಮತ್ತು ಹೈಪೋಸ್ಪೆಡಿಯಾಸ್ ಅಂತೀವಿ. ಹೈಪೋಸ್ಪೆಡಿಯಾಸ್ ಅಂದರೆ ಏನಪ್ಪ ಅಂದರೆ ಇದು ಗಂಡು ಮಕ್ಕಳಲ್ಲಿ ಕಂಡುಬರುವುದು. ಅದು ಓಪನಿಂಗ್, ಮುಂದೆ ಮೂತ್ರದ ಓಪನಿಂಗ್ ಏನಿರುತ್ತಲ್ಲ ಅದು ಕೆಳಭಾಗದಲ್ಲಿ ಇರುತ್ತೆ. ಆಮೇಲೆ ಮತ್ತು ಫೈಮೋಸಿಸ್ ಅಂದರೆ ಗಂಡು ಮಕ್ಕಳಲ್ಲೇ ಇದು ಮುಂದೆ ಶಿಶ್ನದ ಮುಂದೆ ಚರ್ಮ ಏನಿರುತ್ತೆ ಕಂಪ್ಲೀಟ್ಲಿ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಆಮೇಲೆ ಹೀಗೆ ಆಮೇಲೆ ಸ್ಟೋನ್ಸ್, ಈಗ ನಾನು ಅದು ವಿವರವಾಗಿ ಹೇಳ್ತೀನಿ ಆಮೇಲೆ ನಿಮಗೆ. ಏನಂದರೆ ಯೂರಿನರಿ ಸ್ಟೋನ್ಸ್ ಅಂದರೆ ಈಗ ಮೂತ್ರಪಿಂಡದಲ್ಲಿ ಆಗ್ಬೋದು, ಅಂದರೆ ಕಿಡ್ನಿಯಲ್ಲಿ ಆಗ್ಬೋದು, ಯುರೇಟರಲ್ಲಿ ಆಗ್ಬೋದು, ಅಂದರೆ ಮೇಲ್ಮೂತ್ರನಾಳದಲ್ಲಿ ಅಥವಾ ಮೂತ್ರ ಚೀಲದಲ್ಲಿ ಆಗ್ಬೋದು. ಸೊ ಈ ಥರ ಈಗ ನಾವು ಆ ಸಮಸ್ಯೆಗಳು ಮಕ್ಕಳಲ್ಲಿ ಜಾಸ್ತಿನೇ ಕಂಡು ಬರ್ತಾ ಇದೆ. ಈಗ ವಿವರಿಸಿ ನಾನು ಒಂದೊಂದಾಗಿ ಹೇಳಬೇಕಂದ್ರೆ, ಈಗ ಫಸ್ಟ್ ನಾನು ಹೇಳಿದಂಗೆ ಮೂತ್ರದ ಸೋಂಕು ಇದು ಭಾಳ ಕಾಮನ್. ಈಗ ಮೂತ್ರದ ಸೋಂಕು ಬಂದರೆ ಪೇರೆಂಟ್ಸ್ ಭಾಳ ಗಾಬರಿ ಪಟ್ಕೊಳ್ಳುವಂಥದ್ದೇನಿಲ್ಲ. ಭಾಳಷ್ಟು ಸಿಂಪಲ್ ಇನ್ಫೆಕ್ಷನ್ಸ್ ಅಂತ ಇರ್ತವೆ. ಇದರಲ್ಲಿ ನಾನು ಮೂತ್ರದ ಸೋಂಕುಗೆ ಬಂದರೆ ಇದರಲ್ಲಿ ಎರಡು ಥರ, ಅಂದರೆ ಒಂದು ನಾನು ವಿಭಜನೆ ಮಾಡಬೇಕಂದ್ರೆ ಒಂದು ಸಿಂಪಲ್ ಯೂರಿನರಿ ಇನ್ಫೆಕ್ಷನ್ ಮತ್ತು ಕಾಂಪ್ಲಿಕೇಟೆಡ್ ಯೂರಿನರಿ ಇನ್ಫೆಕ್ಷನ್ ಅಂತೀವಿ. ಸಿಂಪಲ್ ಯೂರಿನರಿ ಇನ್ಫೆಕ್ಷನ್ ಅಂದರೆ ಈಗ ಸರ್ವೇ ಸಾಮಾನ್ಯ ಮಕ್ಕಳಲ್ಲಿ ಏನಂತ ಕಂಡು ಬರ್ಬೋದು, ಒಂದು ಉರಿ ಮೂತ್ರ. ಆಮೇಲೆ ಭಾಳ ಚಿಕ್ಕ ಮಕ್ಕಳಿದ್ರೆ ಪಾಪ ಅವ್ರಿಗೆ ಹೇಳಲಿಕ್ಕಾಗಲ್ಲ. ಸೊ ಮೂತ್ರ ಮಾಡುವಾಗ ಅಳ್ತಾ ಇರೋರು, ಆಮೇಲೆ ಹನಿಯಾಗಿ ಮೂತ್ರ ಹೋಗೋದು, ಆಮೇಲೆ ವಾಸನೆ ಬರೋದು, ಬಿಳಿ ಮೂತ್ರ ಅಥವಾ ಸ್ವಲ್ಪ ಬ್ಲಡ್ ಕೂಡ ಬರ್ಬೋದು. ಈ ಎಲ್ಲ ತೊಂದರೆ ಬಂತು ಅಂದರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಬೇಕು. ನಾವು ಅವಾಗೇನು ಮಾಡ್ತೀವಿ, ಸ್ವಲ್ಪ ಬೇಸಿಕ್ ಟೆಸ್ಟ್ ಮಾಡ್ತೀವಿ ಯೂರಿನರಿ ಇನ್ಫೆಕ್ಷನ್ ಇದೆ ಅಂತ. ಆಮೇಲೆ ಸ್ಲೈಟ್ ಓರಲ್ ಆ್ಯಂಟಿಬಯೋಟಿಕ್ಸ್
ಇದು ಅನ್ಕಾಂಪ್ಲಿಕೇಟೆಡ್ ಅಂದರೆ ಸಿಂಪಲ್ ಇನ್ಫೆಕ್ಷನ್ಸ್ ಅಂತೀವಿ. ಆಮೇಲೆ ನಾವು ಹಿಸ್ಟ್ರಿ ತೊಗೊತೀವಿ. ಹಿಸ್ಟ್ರಿಯಲ್ಲಿ ಏನಪ್ಪ ಅಂದರೆ ಈ ಮಗುವಿಗೆ ಮೊದಲು ಕೂಡ ಈ ಥರ ಸಮಸ್ಯೆಗಳು ಇದ್ದಿತ್ತಾ ಅಂತ. ಮೊದಲೇನಂಥ ಸಮಸ್ಯೆ ಇಲ್ಲಾಂದರೆ ಸಿಂಪಲ್ ಇನ್ಫೆಕ್ಷನ್ ಅಂತ ಟ್ರೀಟ್ ಮಾಡ್ತೀವಿ, ಭಾಳಷ್ಟು ಕ್ಯೂರ್ ಆಗುತ್ತೆ. ಈಗ ನೆಕ್ಸ್ಟ್ ಕಾಂಪ್ಲಿಕೇಟೆಡ್ ಅಂತೀವಿ, ಅಂದರೆ ಈ ಮಕ್ಕಳಲ್ಲಿ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಸೊ ನಾವು ಜಸ್ಟ್ ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ ಕೊಟ್ಟರೆ ಸಾಕಾಗಲ್ಲ, ಅದು ಮೂಲಭೂತ ಏನಿದೆ, ಅದು ಕಾರಣ ಏನಿದೆ ಅದು ತಿಳ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಅನಾಟಮಿ ಅಂದರೆ ನಾವು ಫಸ್ಟ್ ನಾವು ಮಾಡಿದಾಗ ವೆಸಾಕೋ ಇರಿಟರಿಕ್ ರಿಫ್ಲೆಕ್ಸ್ ಅಂದರೆ ಮೂತ್ರ ಫುಲ್ ಹೋಗ್ತಾ ಇರಲ್ಲ ಅದು. ಆಮೇಲೆ ಸ್ವಲ್ಪ ಕಲ್ಲುಗಳಿರ್ಬೋದು, ಅದರಿಂದನೂ ಇನ್ಫೆಕ್ಷನ್ ಆಗ್ಬೋದು. ಆಮೇಲೆ ಈಗ ಹೈಪೋಸ್ಪಿಡಿಯಾಸ್ ಎಲ್ಲ ಹೇಳಿದ್ನಲ್ಲ, ಅದರಿಂದ ಇನ್ಫೆಕ್ಷನ್ಸ್ ಆಗ್ಬೋದು. ಆಮೇಲೆ ಒಬ್ಬೊಬ್ಬರಿಗೆ ಸ್ಪೈನ್ ಪ್ರಾಬ್ಲಮ್ಸ್ ಇರುತ್ತೆ ಹುಟ್ಟಿದಾಗಿಂದ. ಈಗ ಬೆನ್ನದ ಹುರಿ ಅಂತೀವಿ ಸ್ಪೈನ್, ಅದರಲ್ಲಿ ಆ ನರ ಏನು ಇದು ಸಪ್ಲೈ ಮಾಡುತ್ತೆ ಬ್ಲಾಡರ್ಗೆಲ್ಲ, ಅದು ಸೆನ್ಸೇಷನ್ಸ್ ಹೋಗಿರುತ್ತೆ. ಅವಾಗ ಮೂತ್ರ ಸರಿ ಹೋಗ್ತಾ ಇರಲ್ಲ. ಅವರಿಗೆ ಮೂತ್ರದ ನಾಳ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಮೂತ್ರದ ಚೀಲ ಪಂಪ್ ಮಾಡಲಿಕ್ಕೆ ಅದಕ್ಕೆ ಸೆನ್ಸೇಷನ್ಸ್ ಬರಬೇಕು, ಮೇಲಿಂದ ಸ್ಪೈನಿಂದ ಬರಬೇಕು. ಅದು ಏನಾದರೂ ಇತ್ತಂದರೆ ಅವಾಗ ಕೂಡ ಫುಲ್ ಮೂತ್ರ ಹೋಗ್ತಾ ಇರಲ್ಲ, ಆವಾಗ ಅವರು ಕೂಡ ಪದೇ ಪದೇ ಇನ್ಫೆಕ್ಷನ್ಸ್ ಬರ್ತಾ ಇರುತ್ತೆ. ಈಗ ಮೇಯ್ನಾಗಿ ಈ ಕಾಂಪ್ಲಿಕೇಟೆಡ್ ಇನ್ಫೆಕ್ಷನ್ಸ್ ಅದು ಏನು ಏನಕ್ಕೆ ಆಗಿದೆ ಅದನ್ನು ನೋಡಿ ನಾವು ಇನ್ಫೆಕ್ಷನ್ಸ್ ಟ್ರೀಟ್ ಮಾಡಿದ್ವಿ. ಒಂದ್ಸರಿ ಕಿಡ್ನಿ ಇನ್ಫೆಕ್ಷನ್ಸ್, ಮೂತ್ರಪಿಂಡದ ಇನ್ಫೆಕ್ಷನ್, ದೇ ಆರ್ ಸಿವಿಯರ್ ಇನ್ಫೆಕ್ಷನ್ಸ್. ಆ ಪಕ್ಷದಲ್ಲಿ ನಾವು ಅದು ಮಗುನ ಅಡ್ಮಿಟ್ ಮಾಡಿ ಸ್ವಲ್ಪ IV ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಡಬೇಕಾಗುತ್ತೆ. ಅದು ಕೊಟ್ಟು ಆಮೇಲೆ ಇದು ಮಾಡ್ತೀವಿ. ಈಗ ಸಿಂಪಲ್ ಇನ್ಫೆಕ್ಷನ್ಸ್ ಟ್ರೀಟ್ ಮಾಡಲಿಲ್ಲ ಅಂದರೆ ದಟ್ ಬಿಕಮ್ಸ್ ಕಾಂಪ್ಲಿಕೇಟೆಡ್. ಓಕೆ ಡಾಕ್ಟರ್, ಅದ್ರ ಬಗ್ಗೆ ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ, ದೊಡ್ಡಬಳ್ಳಾಪುರದಿಂದ ರಾಜು ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಾಜು. ಹಲೋ ಹಲೋ ರಾಜು ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕರೆ ಕಟ್ಟಾಗಿದೆ. ಡಾಕ್ಟರ್, ತಾವು ಹೇಳ್ತಾ ಇದ್ರಿ, ಮುಂದುವರಿಸಿ. ಈಗ ಕಾಂಪ್ಲಿಕೇಟೆಡ್ ಇನ್ಫೆಕ್ಷನ್ಸ್ ಅಂದರೆ ಮೂಲಭೂತ ಏನು ತೊಂದರೆಗಳಿದೆ ಅದನ್ನು ಫಸ್ಟ್ ನಾವು ಅಡ್ರೆಸ್ ಮಾಡಬೇಕು. ಆಮೇಲೆ ಈಗ ಕಿಡ್ನಿ ಇನ್ಫೆಕ್ಷನ್ಸ್, ಮಕ್ಕಳಿಗೆ ಯಾವಾಗ ಜ್ವರ ಬರುತ್ತೆ, ಜ್ವರ ಯಾವಾಗ ಬರುತ್ತೆ ಅಂದರೆ ಮೂತ್ರದ ಇನ್ಫೆಕ್ಷನ್ ಬ್ಲಡ್ಡಲ್ಲಿ ಹೋದಾಗ, ದಟ್ ಈಸ್ ಹೌ ಅವಾಗ ಜ್ವರ ಬರುತ್ತೆ. ಜ್ವರ ಅದು ಬಂತಂದರೆ ಇಟ್ಸ್ ಲೈಕ್ ಕಾಂಪ್ಲಿಕೇಟೆಡ್ ಇನ್ಫೆಕ್ಷನ್ಸ್, ಅದು ಲೈಟಾಗಿ ತೊಗೋಬೇಡದು. ಈಗೆಲ್ಲ ನಾವು ನೋಡೋದ್ರಿಂದ ಈಗ ಗೂಗಲ್ ಮಾಡಿ ಸ್ವಲ್ಪ ಜನ ಅದೆಲ್ಲ ಪ್ಯಾರಾಸೆಟಮಾಲ್ ಕೊಡೋದು, ಅದು ಕೊಡೋದು, ಅದೆಲ್ಲ ತಪ್ಪು. ಸೊ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ, ಕಾಂಪ್ಲಿಕೇಟೆಡ್ ಇನ್ಫೆಕ್ಷನ್ ಇತ್ತಂದರೆ ನಾವು IV ಆ್ಯಂಟಿಬಯೋಟಿಕ್ಸ್, ಮೇ ಬಿ ಅಡ್ಮಿಷನ್ನು ಬೇಕಾಗ್ಬೋದು ಒಂದೊಂದು ಸರಿ, ಅದು ಅಡ್ಮಿಷನ್ ಎಲ್ಲ ಮಾಡಿ IV ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಡ್ತೀವಿ. ಸೊ ಈ ಥರ ಟ್ರೀಟ್ಮೆಂಟನ್ನು ಮಾಡ್ಬೋದು. ಎಸ್ ಡಾಕ್ಟರ್, ಈಗ ತಾವು ಹೇಳ್ತಾ ಇದ್ರಿ, ಈಗ ಈ ಒಂದು ಸಮಸ್ಯೆ ಇದೆಯಲ್ಲ, ಇದು ಸಿಂಪ್ಟಮ್ಸಿಂದನೇ ಗೋಚರ ಆಗುತ್ತಾ ಅಥವಾ ಅಸಿಂಪ್ಟಮ್ಯಾಟಿಕ್ ಆಗಿಯೂ ಕೂಡ ಇರುತ್ತಾ, ಹೇಗೆ ಅಂತ? ಈಗ ಮೋಸ್ಟ್ ಆಫ್ ದೆಮ್ ಈಗ ಚಿಕ್ಕ ಮಕ್ಕಳಲ್ಲಿ ಸಿಂಪ್ಟಮ್ಸ್ ಇರ್ತವೆ, ಆದರೆ ಸ್ವಲ್ಪ ಮಕ್ಕಳು ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಇದರಲ್ಲಿ ಈಗ ತಂದೆ ತಾಯಿಗಳದ್ದು ಪಾತ್ರ ಭಾಳ ಮುಖ್ಯ. ದೇ ವಿಲ್ ಏನಪ್ಪ ಅಂದರೆ ಫಸ್ಟು ಮಗು ಚೆನ್ನಾಗಿ ನೀರು ಕುಡಿತಾ ಇದೆಯೋ ಇಲ್ಲೋ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಒಂದು ಬಾಟ್ಲ್ ಕಳಿಸಿರ್ತಾರೆ ಸ್ಕೂಲಿಗೆ, ಅದು ಅವ್ರು ಹೇಳಬೇಕು ಫುಲ್ ಬಾಟ್ಲ್ ಮುಗಿಸ್ಕೊಂಡು ಬರಬೇಕಂತ, ಆದರೆ ಮಕ್ಕಳು ಕುಡಿಯಲ್ಲ ಒಂದು. ಆಮೇಲೆ ಇನ್ನೊಂದೇನೆಂದರೆ ಅವ್ರು ವಾಶ್ರೂಮಲ್ಲಿ ಯೂಸ್ ಮಾಡ್ತಾ ಇದ್ದಾರೋ ಇಲ್ಲೋ ಕರೆಕ್ಟಾಗಿ, ಅದು ವಾಶ್ರೂಮ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ದೆನ್ ಅವ್ರಿಗೆ ಹೇಳಬೇಕು ಇಲ್ಲ. ಆಮೇಲೆ ಒಂದೊಂದು ಸರಿ ಆ ವಾಶ್ರೂಮ್ಸ್ ಕ್ಲೀನ್ ಇರಲ್ಲ, ಸೊ ಅದರ ಸಲುವಾಗಿ ಅದು ಇನ್ಫೆಕ್ಷನ್ಸ್ ಎಲ್ಲ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಸ್ವಲ್ಪ ನೋಡ್ಕೋಬೇಕು. ಆಮೇಲೆ ಇನ್ನೊಂದು ಮಲಬದ್ಧತೆಯೂ ಇರಬಾರ್ದು. ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್, ನಿಮಗೆಲ್ಲ ತಿಳಿದಾಗೆ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಇದ್ದರೆ ಅದು ಲೋಡೆಡ್ ಫೀಕಲ್ ಮ್ಯಾಟರ್ ಏನಿರುತ್ತಲ್ಲ ಅದು ಬ್ಲಾಡರಲ್ಲಿ ಪ್ರೆಸ್ ಮಾಡಿ ಅದನ್ನು ರಿಕರೆಂಟ್ ಇನ್ಫೆಕ್ಷನ್ಸ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ತಂದೆ ತಾಯಿಗಳು ಸ್ವಲ್ಪ ಗಮನ ಹರಿಸಬೇಕು. ಮಾತನಾಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ, ಧಾರವಾಡದಿಂದ ಪ್ರಭಾಕರ್ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಭಾಕರ್. ನಮಸ್ತೆ ಮೇಡಮ್. ನಮಸ್ತೆ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್? ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಸರ್, ನಮ್ಮ ಮಗಳಿಗೆ 2 ವರ್ಷ ಸರ್. ಈಗ ಅವಳಿಗೆ ಈಗ ಒಂದು 15 ಡೇಸ್ ಇಂದ ಕರೆಕ್ಟಾಗಿ ಊಟ ಮಾಡ್ತಾ ಇರಲಿಲ್ಲ. ಆಮೇಲೆ ಅವಳಿಗೆ ಲಾಸ್ಟ್ ಸಾಟರ್ಡೇ ಇಂದ ಜ್ವರ ಕಾಣಿಸ್ಕೊಂತು. ಅಂದ್ರೆ ಜ್ವರ ಅಂದ್ರೆ ತಲೆ ಮತ್ತೆ ಕೈ ಕಾಲು ಅಷ್ಟೇ ಇದಾಗ್ತಿತ್ತು ಸರ್, ಬಿಸಿ ಆಗ್ತಿತ್ತು, ಮೈಯೆಲ್ಲ ಆರಾಮಾಗಿರ್ತಿತ್ತು. ಆಮೇಲೆ ನಾವೀಗ ಡಾಕ್ಟರ್ ಹತ್ರ ಹೋದಾಗ ಯೂರಿನ್ ಟೆಸ್ಟ್ ಮಾಡೋಣ ಅಂತೇಳಿ ಮಾಡಿದ್ರೆ ಇನ್ಫೆಕ್ಷನ್ ಇದೆ ಸರ್. ಓಕೆ. ತುಂಬಾ ಸೆನ್ಸಿಟಿವಿಟಿ ಬಂದಿದೆ. ಕಲ್ಚರ್ ಮಾಡಿದ್ರು, ಕರೆಕ್ಟ್, ಯೂರಿನ್ ಕಲ್ಚರ್ ಸೆನ್ಸಿಟಿವ್ ಇದೆ. ಈಗ ಇದು ಒಂದು ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಅಜಿಥ್ರೊಮೈಸಿನ್ ಅಂತ. ಅದನ್ನ ಕೊಡ್ತಾ ಇದ್ದೀವಿ ಸರ್, ಬಟ್ 2 ದಿನದಿಂದ ಪರವಾಗಿಲ್ಲ ಅನ್ಸುತ್ತೆ. ಹೌದು, ಮತ್ತೇನಾದ್ರೂ ಸಜೆಷನ್ ಸಿಗ್ತಾ ಸರ್? ಅಲ್ಲ, ಅದೇ ನಾನು ಈಗ ಜಸ್ಟ್ ಹೇಳಿದಾಗೆ ಒಂದ್ಸರಿ ಮಗುವಿಗೆ ಜ್ವರ ಬಂತು ಅಂದರೆ
ಅದು ಯೂರಿನ್ ಇನ್ಫೆಕ್ಷನ್ನು ಬ್ಲಡ್ಡಲ್ಲಿ ಹೋಗಿದೆ ಅಂತ ಅರ್ಥ. ಸೊ ಈಗ ಫಸ್ಟ್ ನಿಮ್ಮ ಡಾಕ್ಟ್ರು ಓರಲ್ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ, ಅವರು ಪರೀಕ್ಷೆ ಮಾಡಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಬಟ್ ಅದು ನೀವು ಇಲ್ಲ ಹೌದು ಕೊಟ್ಟಿದ್ದಾರೆ ಆಯಿತು ಜ್ವರ ಕಡಿಮೆ ಆಗುತ್ತೆ ಇನ್ನೊಂದು 5 ದಿವಸ ಬಿಟ್ಟು ಹೋಗೋಣ ಅಂತ ಹಾಗಿರಬಾರ್ದು. ಈಗ ಮಗುವಿಗೆ ಮತ್ತೆ ಜ್ವರ ಬಂತು ಅಥವಾ ಇನ್ನೂ ಸ್ವಲ್ಪ ತೊಂದರೆಗಳು ಇನ್ನೂ ಜಾಸ್ತಿ ಆಯಿತು ಅಂದರೆ ತಕ್ಷಣ ಮತ್ತೆ ನಿಮ್ಮ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಅದು ಓರಲ್ ಆ್ಯಂಟಿಬಯೋಟಿಕ್ ಇದ್ದಿದ್ದು ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ. ಆದರೆ ಮಗು ಈಗ ಪರವಾಗಿಲ್ಲ ಚೆನ್ನಾಗೇ ಗುಣ ಆಗ್ತಾ ಇದೆ ಅಂದರೆ ಅದೇ ನೀವು ಆ್ಯಂಟಿಬಯೋಟಿಕ್ ಕಂಟಿನ್ಯೂ ಮಾಡ್ಬೋದು. ಆಮೇಲೆ ಡಾಕ್ಟ್ರ್ ಯಾವಾಗ ಹೇಳ್ತಾರೆ ಅವಾಗ ಮತ್ತೆ ಹೋಗಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಭಾಳ ಜನ ಇಲ್ಲ ಬಿಡು ಇದು ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ ಈಗ ಮತ್ತೆ ಹೋಗೋದೇನು ಬೇಡ ಅಂತ ಅಲಕ್ಷ್ಯ ಮಾಡ್ತಾರೆ. ಆ ಥರ ಮಾಡ್ಲಿಕ್ಕೆ ಹೋಗಬೇಡದು. ಆಮೇಲೆ ರಿಪೀಟ್ ಕಲ್ಚರು ಮಾಡಬೇಕು. ಮತ್ತು ಗ್ರೋತ್ ಇದೆಯಲ್ಲ ಮತ್ತೆ ರಿಪೀಟ್ ಕಲ್ಚರ್ ಮಾಡಿ ನೋಡಬೇಕು ಎಲ್ಲ ಇನ್ಫೆಕ್ಷನ್ ಕಡಿಮೆ ಆಗಿದೆಯಲ್ಲ ಅಂತ ಹೇಳಿ ನೋಡಲಿಕ್ಕೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಶಿವಮೊಗ್ಗದಿಂದ ಚಂದನ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಚಂದನ. ಹಲೋ, ನಮಸ್ತೆ ಮಾ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ? ಮ್ಯಾಮ್ ನಾನು ಚಂದನ ಅಂತ ಶಿವಮೊಗ್ಗದಿಂದ. ಹೇಳಿ. ಡಾಕ್ಟರ್ ಹಲೋ. ಹಾಂ ನಮಸ್ಕಾರ, ಹೇಳಿಮ್ಮ ಹೇಳಿ. ಸರ್ ನನ್ನ ಮಗನಿಗೆ ಇವಾಗ 2.5 ವರ್ಷ. ಹಾಂ. ಬಟ್ ಅವ್ನು ಹುಟ್ಟಿದಾಗಿಂದನೂ ಯೂರಿನ್ ಪಾಸ್ ಮಾಡುವಾಗ ಆ ಜಾಗದಲ್ಲಿ ದಪ್ಪ ಆಗುತ್ತೆ. ಹಾಂ ಓಕೆ. ಹಾಂ ಅದು ಈಗ ನಾನು ಆಲ್ರೆಡಿ ಡಾಕ್ಟರ್ ಹತ್ರ ತೋರಿಸಿದ್ದೀನಿ. ಹಾಂ. ಅವರು ಬೆಟ್ನೋವೇಟ್ ಅಂತ ಒಂದು ಕ್ರೀಮ್ ಕೊಟ್ಟಿದ್ದಾರೆ. ಅದನ್ನ ಚರ್ಮನ ಹಿಂದೆ ಮಾಡಿ ಅದನ್ನ ಹಚ್ಚಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಂ. ಅದನ್ನ ಈಗ ಹಚ್ತಾ ಇದೀನಿ, ಸ್ವಲ್ಪ ಪರವಾಗಿಲ್ಲ. ಬಟ್ ಇದು ಮತ್ತೆ ಪ್ರಾಬ್ಲಮ್ ಆಗುತ್ತಾ? ಈಗ ಚರ್ಮ ಹಿಂದೆ ಹೋಗ್ತಾ ಇದೆಯಮ್ಮ? ಅದು ಮಗುವಿಂದು ಚರ್ಮ ಹಿಂದೆ ಹೋಗಿ ಒಳಗಡೆ ಒಂದು ಎಕ್ಸ್ಟ್ರಾ ಸ್ಕಿನ್ ಔಟ್ಸೈಡ್ ಬರ್ತಾ ಇದೆ ಈಗ. ಅಲ್ಲ ಈಗ ಚರ್ಮ ಕ್ಲೀನಾಗಿ ಹಿಂದೆ ಬರ್ತಾ ಇದೆಯಾ? ಹಾ ಬರ್ತಾ ಇದೆ. ಓಕೆ, ಚರ್ಮ ಹಿಂದೆ ಕ್ಲೀನಾಗಿ ಬರ್ತಾ ಇದೆ ಅಂದರೆ ಅದು ಆಯಿಂಟ್ಮೆಂಟ್ ಕೊಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಅದು ನೋಡ್ತಾ ಇರಬೇಕು. ಚರ್ಮ ಹಿಂದೆ ಬರ್ತಾ ಇಲ್ಲ ಅಂದರೆ ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಸರ್ಕಮ್ಸೆಷನ್ ಅಂತ ಮಾಡಬೇಕಾಗುತ್ತೆ. ಅಂದರೆ ಅದು ಎಕ್ಸ್ಟ್ರಾ ಸ್ಕಿನ್ ಏನು ಬೆಳ್ಕೊಂಡಿರುತ್ತೆ ಅಲ್ಲ ಅದನ್ನ ತೆಗಿಬೇಕಾಗುತ್ತೆ. ಇಲ್ಲ ಅಂದರೆ ಪದೇ ಇನ್ಫೆಕ್ಷನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಪರೀಕ್ಷೆ ಮಾಡಿದಾಗೆ ಗೊತ್ತು. ಅದೇನಾದರೂ ಫೈಮೋಸಿಸ್ ಅಂತೀವಿ ಅದಕ್ಕೆ, ಅದೇನಾದರೂ ಇದೆಯಾ ಅಂತ ನಿಮ್ಮ ಡಾಕ್ಟ್ರಿಗಲ್ಲಿ ಹೋಗಿ ಕೇಳಬೇಕಾಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಈ ಯೂರಿನರಿ ಪ್ರಾಬ್ಲಮ್ಸ್ ಮಕ್ಕಳಲ್ಲಿ ತಾವು ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡ್ತೀರಿ ಅಂತ ಹೇಳಿ ಮೆಡಿಕಲಿ ನಾವು ಮಾತನಾಡೋದಾದರೆ ಸಿಂಪ್ಟಮ್ಸನ್ನು ಹೊರತುಪಡಿಸಿ ಬೇರೆ ಎಕ್ವಿಪ್ಮೆಂಟ್ಸನ್ನು ಬಳಸ್ಕೊಂಡು ಹೇಗೆ ಪತ್ತೆ ಹಚ್ಚಲಾಗುತ್ತೆ? ಈಗ ಸಿಂಪಲ್ ಆಗಿ ನೀವು ಹೇಳಿದಾಗ ಈಗ ಒಂದು ಮಗು ಬಂತು, ಈಗ ಅವ್ರಿಗೆ ಮೂತ್ರ ಉರಿ ಇದೆ ಅಥವಾ ಅದೆಲ್ಲ ಸಿಂಪ್ಟಮ್ಸ್ ಹೇಳಿದೆ. ಫಸ್ಟ್ ನಾವು ಮಾಡೋದು ಸಿಂಪಲ್ ಅಂದರೆ ಯೂರಿನ್ ಟೆಸ್ಟ್, ಯೂರಿನ್ ರೂಟೀನ್, ಯೂರಿನ್ ಕಲ್ಚರ್ ಅಂತ ಮಾಡ್ತೀವಿ. ಯೂರಿನ್ ಕಲ್ಚರ್ ಒಂದು 3 days ಬರುತ್ತೆ ರಿಪೋರ್ಟ್ ಬರಲಿಕ್ಕೆ. ಬಟ್ ನಾವು ವೇಟ್ ಮಾಡಲ್ಲ, ನಾವು ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಇದೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಜ್ವರ ಎಲ್ಲ ಇತ್ತು ಅಂದರೆ ಈಗ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಅಲ್ಟ್ರಾಸೌಂಡ್ ಏನಕ್ಕೆ ಮಾಡ್ತೀವಿ? ಏನಾದರೂ ಕಿಡ್ನಿಗೆ ಇನ್ಫೆಕ್ಷನ್ ಆಗಿದೆಯಾ ಅಥವಾ ಮೂತ್ರ ಸರಿ ಹೋಗ್ತಾ ಇದೆಯೋ ಇಲ್ಲೋ, ಹಾಗೆ ಮೂತ್ರ ಹಾಗೆ ಶೇಖರಣೆ ಆಗ್ತಾ ಇದೆಯಾ ಮೂತ್ರ ಚೀಲದಲ್ಲಿ, ಇದೆಲ್ಲ ತಿಳ್ಕೊಳ್ಳಿಕ್ಕೆ ನಾವು ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಆಮೇಲೆ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಬ್ಲಡ್ ಟೆಸ್ಟಲ್ಲಿ ಏನಂದರೆ ಬಿಳಿ ಕಣಗಳು, ವೈಟ್ ಬ್ಲಡ್ ಸೆಲ್ ಕೌಂಟ್ ಎಲ್ಲ ಮಾಡ್ತೀವಿ. ಅದು ಏನಾದರೂ ಜಾಸ್ತಿ ಆಗಿದೆ, ಈಗ ಜ್ವರ ಎಲ್ಲ ಬಂದಾಗ ಏನಾಗುತ್ತೆ, ಬಿಳಿ ಕಣಗಳು ಜಾಸ್ತಿ ಆಗುತ್ತೆ. ಆಮೇಲೆ ಕ್ರಿಯಾಟಿನಿನ್ ಅಂದರೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಕೂಡ ಮಾಡ್ತೀವಿ. ಅಂದರೆ ಈಗೇನಾದರೂ ಕಿಡ್ನಿಗೆ ಇನ್ಫೆಕ್ಷನ್ ಹೋಗಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇನ್ಫೆಕ್ಷನ್ ಆಗಿತ್ತು ಅಂದರೆ ಅದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಸೊ ಅದು ನಾವು ನೋಡ್ಕೊತಾ ಇರ್ತೀವಿ. ಓಕೆ ಡಾಕ್ಟರ್, ಈಗ ಲೈಫ್ ಸ್ಟೈಲ್ ಅನ್ನೋದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿ, ಕೆಲವು ಸಂದರ್ಭಗಳಲ್ಲಿ ನಾವು ತಗೊಳ್ಳುವಂತಹ ಫುಡ್ ದೊಡ್ಡವರಾಗಿ ನಮ್ಮ ಕೈಲೇ ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಜೊತೆಗೆ ಬೇರೆ ಬೇರೆ ರೀತಿ ಸೈಡ್ ಎಫೆಕ್ಟ್ಸನ್ನು ನೋಡಿರ್ತೀವಿ. ಮಕ್ಕಳು ಅಂತಹ ಫುಡ್, ಈ ಜಂಕ್ ಫುಡ್ ಅದು ಇದು ಅಂತ ಹೇಳಿ ಜಾಸ್ತಿ ತಗೊಂಡಾಗ ಅದು ಕೂಡ ಸಮಸ್ಯೆ ಆಗುತ್ತೆ. ದಿಸ್ ಅ ವೆರಿ ಗುಡ್ ಕ್ವಶನ್ ಆ್ಯಕ್ಚುಲಿ. ಈಗ ನಮ್ಮ ವೀಕ್ಷಕರಿಗೆ ನಾನು ಎಸ್ಪೆಷಲಿ ಪೇರೆಂಟ್ಸ್ಗೆಲ್ಲ ನಾನು ಹೇಳಿ ಬಯಸುತ್ತೇನೆ. ಸೊ ಈಗ ಪ್ಯಾಕೇಜ್ಡ್ ಫುಡ್ಸ್ ಆರ್ ಜಂಕ್ ಫುಡ್ಸ್ ಇದರಲ್ಲೆಲ್ಲ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಓಕೆ, ಆಮೇಲೆ ಇದೆಲ್ಲದರ ಫಾರ್ಮೇಷನ್ ಆಫ್ ಸ್ಟೋನ್ ಫಾರ್ಮೇಷನಿಂದ ಹಿಡಿದು ಈಗೀಗ ನನಗೆ ಅವಾಗೆಲ್ಲ 25 to 40 ಇಯರ್ಸಲ್ಲಿ ನಾವು ಸ್ಟೋನ್ಸ್ ನೋಡ್ತಾ ಇದ್ವಿ. ಈಗೆಲ್ಲ ನಾವು ಭಾಳ ಬೇಗನೆ ನೋಡ್ತಾ ಇದ್ದೀವಿ. ಯಾಕಂದರೆ ಬಿಕಾಸ್ ಆಫ್ ಆಲ್ ದಿಸ್ ಜಂಕ್ ಫುಡ್ಸ್, ಪ್ಯಾಕೇಜ್ಡ್ ಫುಡ್ಸ್ ಇದೆಲ್ಲ ತಗೊಳ್ಳೋದ್ರಿಂದ. ಆಮೇಲೆ ಲೈಫ್ ಸ್ಟೈಲ್ ಅಂದರೆ ನೀರು ಸರಿಯಾಗಿ ಕುಡಿಯಲ್ಲ. ನೀವು ಎಷ್ಟೋ ಕೊಂಡು ಜನ ಯು ವಿಲ್ ಬಿ ಸರ್ಪ್ರೈಸ್ಡ್, ಎಲ್ಲ ಕೋಕ್ ಪೆಪ್ಸಿ ಅವ್ರ ಬ್ಯಾಗಲ್ಲಿರುತ್ತೆ, ಬಟ್ ದೇ ಡೋಂಟ್ ಹ್ಯಾವ್ ಎ ವಾಟರ್ ಬಾಟಲ್. ಕೋಕ್ ಪೆಪ್ಸಿ ಆರ್ ಒನ್ ಆಫ್ ದಿ ವರ್ಸ್ಟ್ ಡ್ರಿಂಕ್ಸ್. ಸಾರಿ ಟು ನಾನು ಮೆನ್ಷನ್ ಮಾಡ್ತಾ ಇಲ್ಲ, ಎನಿ ಏರಿಯೇಟೆಡ್ ಡ್ರಿಂಕ್ಸ್, ಎನಿ ಸಾಫ್ಟ್ ಡ್ರಿಂಕ್ಸ್ ಆರ್ ನಾಟ್ ಗುಡ್. ಐ ಆಮ್ ನಾಟ್ ಟಾಕಿಂಗ್ ಅಗೇನ್ಸ್ಟ್ ಎನಿ ಕಂಪ್ನಿ ಆರ್ ಎನಿಥಿಂಗ್, ಡೋಂಟ್ ಮಿಸ್ಟೇಕ್ ಮೀ. ಬಟ್ ದ ಸೇಮ್ ಟೈಮ್ ನಿಮ್ಮ ಮಕ್ಕಳಿಗೆ ಏರಿಯೇಟೆಡ್ ಡ್ರಿಂಕ್ಸ್ ಒನ್ಸ್ ಇನ್ ಎ ವೈಲ್, ಯಾವಾಗಾದರೂ ಒಂದು ಸಾರಿ, ಯಾಕಂದರೆ ಮಕ್ಕಳು ನೀವು ಯಾವತ್ತೂ ನೀವು ಸ್ಟ್ರಿಕ್ಟಾಗಿ ಹೇಳಿಕ್ಕಾಗಲ್ಲ, ಒಂದೊಂದು ಸರಿ ಯಾವಾಗಾದರೂ ಕೊಡ್ಬೋದು. ಬಟ್ ಅದು
ಕಂಟಿನ್ಯೂಸ್ಲಿ ಅದು ಕೊಡಬೇಡಿ, ಯಾಕಂದರೆ ಅದರಲ್ಲಿ ಸಕ್ಕರೆ ಫ್ರುಕ್ಟೋಸ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ದಟ್ ಈಸ್ ನಾಟ್ ಗುಡ್. ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗಲಿಕ್ಕೆ ಅದು ಚಾನ್ಸಸ್ ಇರುತ್ತೆ. ಆಮೇಲೆ ನಾವಾಗಲೇ ಹೇಳಿದ ಪ್ರಕಾರ ಮೂತ್ರ ಸರಿ ಹೋಗ್ತಾ ಇದೆಯಲ್ಲ ಮಗುವಿಗೆ ಅದು ನೋಡಬೇಕು. ಆಮೇಲೆ ಹಾಸಿಗೆಗೆ ಹೋಗೋಕ್ಕಿಂತ ಮುಂಚೆ ಮೂತ್ರ ವಿಸರ್ಜನೆ ಮಾಡಿಸಿ ಆಮೇಲೆ ಮಲಗಿಸ್ಬೇಕು. ಆಮೇಲೆ ಹೈ ಫೈಬರ್ ಡೈಟ್, ಅಂದರೆ ಇದು ನಾರು ಕಂಟೆಂಟ್ ಜಾಸ್ತಿ ಇರೋದು, ಲೈಕ್ ಸೊಪ್ಪು ಎಲ್ಲ ಜಾಸ್ತಿ ಕೊಡಬೇಕಾಗುತ್ತೆ ಮಗುವಿಗೆ, ಅಂದರೆ ಕಾನ್ಸ್ಟಿಪೇಷನ್ ಎಲ್ಲ ಆಗಬಾರ್ದು ಈ ಥರ. ಆಮೇಲೆ ವಾಟರ್ ಇದು ಕನ್ಸಂಪ್ಷನ್ ಮಿನಿಮಮ್ ಆಫ್ 2 ಲೀಟರ್ಸ್ ಟು 2.5 ಲೀಟರ್ಸ್ ಮಕ್ಕಳಲ್ಲಿ ಸೇವನೆ ಮಾಡಬೇಕಾಗುತ್ತೆ. ಇದೆಲ್ಲ ಗಮನ ಹರಿಸಬೇಕಾಗುತ್ತೆ. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಬೆಂಗಳೂರಿಂದ ಶಾಹೀನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶಾಹೀನ್. ನಮಸ್ತೆ. ನಮಸ್ತೆ, ಮಾತನಾಡಿ. ನಿಮ್ಮ ಸಮಸ್ಯೆ ಏನಿದೆ? ಹಲೋ, ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ನಾನು ಅದೇ ನಿಮ್ದು ಆ್ಯಡ್ ನೋಡ್ತಾ ಇದ್ದೆ ಇವಾಗ. ಸಾರಿ, ಇದು ನನ್ನ ಮಗ 8 ವರ್ಷದವನು. ಹೇಳಿ. ಅವನು ಊಟನೂ ಸರಿ ಮಾಡ್ತಾ ಇಲ್ಲ. ಊಟ ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ವಾಮಿಟ್ ಮಾಡ್ತಾನೆ. ಆಮೇಲೆ ನೀರು ಜಾಸ್ತಿ ಕುಡಿತಾನೆ. ಊಟ ಮಾಡೋಕ್ಕಿಂತ ಊಟ ಮಾಡ್ತಾನೆ ನೀರು ಕುಡಿತಾನೆ. ಹಲೋ, ಹೇಳಿ 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 ಕೇಳಿಸ್ತಾ ಇದೆ. ಊಟ ಮಾಡ್ತಾ ಜಾಸ್ತಿ ನೀರ್ ಕುಡಿತಾನೆ. ಆದ್ರೆ ಊಟನೇ ಸರಿ ಮಾಡ್ತಾ ಇಲ್ಲ. ಅದಕ್ಕೆ ಇನ್ನು ಗೊತ್ತಾಗಲ್ಲ ಅವ್ನು ಏನ್ ತಿಂತಾನೆ ಏನಿಲ್ಲ ಅಂತ ಹೇಳಿ. ಇದು ಸ್ವಲ್ಪ ಡೀಟೇಲ್ ಆಗಿ ನಾವು ಅದು ಹಿಸ್ಟ್ರಿ ಎಲ್ಲ ತೊಗೋಬೇಕಾಗುತ್ತೆ ಅಮ್ಮ. ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ರಿ. ಅದು ಡೀಟೇಲ್ ಆಗಿ ಹಿಸ್ಟ್ರಿ ತೊಗೊಂಡು ಆಮೇಲೆ ಎಕ್ಸಾಮಿನೇಷನ್ ಎಲ್ಲ ಮಾಡಬೇಕಾಗುತ್ತೆ. ಆಮೇಲೆ ಟೆಸ್ಟ್ಗಳು ಮಾಡಬೇಕಾಗುತ್ತೆ, ಯಾಕೆ ಈ ಥರ ಮಾಡ್ತಾರೆ ಅಂತ. ಅದು ಬರೀ ಇಷ್ಟು ಸಿಮ್ಟಮ್ಸಲ್ಲಿ ನನಗೆ ಏನು ತೊಂದರೆ ಇದೆ ಅಂತ ಪಿನ್ ಪಾಯಿಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಶಾಹೀನ್ ಅವರೇ. ಡಾಕ್ಟರ್, ಈಗ ಇದು ನಾವು ಪ್ರಾಬ್ಲಮ್ಸ್ ಬಗ್ಗೆ ಮಾತನಾಡಿದ್ವಿ, ಯೂರಿನರಿ ಪ್ರಾಬ್ಲಮ್ಸ್. ಇನ್ನು ಸ್ಟೋನ್ ಬಗ್ಗೆ ನಾವು ಗಮನ ಕೊಡೋದಾದರೆ? ಕರೆಕ್ಟ್. ಈಗ ಯೂರಿನರಿ ಸ್ಟೋನ್ಸ್, ಅದೇ ನಾನು ಈಗ ಜಸ್ಟ್ ನಾನು ಹೇಳಿದ ಪ್ರಕಾರ ಚಿಕ್ಕ ಮಕ್ಕಳಲ್ಲಿ ಆವಾಗ ಜಾಸ್ತಿ ಸ್ಟೋನ್ಸ್ ನಾವು ಕಂಡು ಬರ್ತಿದ್ದಿಲ್ಲ. ಈಗ ಜಾಸ್ತಿ ನಾವು ಸ್ಟೋನ್ಸ್ ನೋಡ್ತಾ ಇದ್ದೀವಿ. ಆದರೆ ಸ್ವಲ್ಪ ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತೀವಿ, ಅಂದರೆ ಹುಟ್ಟಿದಾಗಿಂದ ಇರುತ್ತೆ. ಸಿಸ್ಟಿನ್ಯೂರಿಯಾ ಅಂತೀವಿ, ಆಕ್ಸಿಲ್ಯೂರಿಯಾ ಅಂತೀವಿ. ಓಕೆ, ಆಮೇಲೆ ಯೂರಿಕ್ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಇದ್ದರೆ ಇದರಲ್ಲೆಲ್ಲ ಸ್ಟೋನ್ಸ್ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ. ಆಮೇಲೆ ಏನು ಅಂದರೆ ಅವ್ರದ್ದು ಕಿಡ್ನಿ ಫಂಕ್ಷನ್ ಏನು ವೇಸ್ಟ್ ಮೆಟೀರಿಯಲ್ ಹೊರಗೆ ಹಾಕೋದು. ಆದರೆ ಅದು ಇವೆಲ್ಲ ತೊಂದರೆಗಳು ಡಿಸೀಸಸ್ ಇರುವಾಗ ಅದು ಫುಲ್ ಹೊರಗಡೆ ಹಾಕಲ್ಲ. ಅವೆಲ್ಲ ಖನಿಜಗಳು ಹಾಗೆ ಉಳ್ಕೊಂಡು ಅದೇ ಸ್ಟೋನ್ಸ್ ಆಗಿ ಇದು ಆಗುತ್ತೆ. ಇನ್ನೊಂದೇನೆಂದರೆ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ಸ್ ಅಂತೀವಿ, ಅಂದರೆ ಸಣ್ಣ ಕರಳದ ಪ್ರಾಬ್ಲಮ್ ಆಗಿ ಒಬ್ಬೊಬ್ಬರು ಮಕ್ಕಳಲ್ಲಿ ಅದು ಆಪ್ರೇಷನ್ ಮಾಡಿ ಕರಳನ್ನು ತೆಗೆದಿರ್ತಾರೆ. ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ಸಲ್ಲಿ ಅದರಲ್ಲಿ ಕೂಡ ಅವ್ರಿಗೆ ಸ್ಟೋನ್ ಇದು ಸ್ಟೋನ್ ಫಾರ್ಮೇಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದು ನಾನು ಈಗ ಜಸ್ಟ್ ನಾವು ಹೇಳಿದ ಪ್ರಕಾರ ಜಂಕ್ ಫುಡ್ಸ್ ಆಯಿತು, ಲೆಸ್ ವಾಟರ್ ಇಂಟೇಕ್, ಆಮೇಲೆ ರಿಪೀಟೆಡ್ ಇನ್ಫೆಕ್ಷನ್ಸ್, ಯಾಕಂದರೆ ಅವರು ಮೂತ್ರ ಸರಿಯಾಗಿ ಹೋಗ್ತಾ ಇಲ್ಲ, ಹಾಗೆ ಸ್ಟಾಕ್ ಮಾಡಿ ಇಟ್ಕೊಳ್ಳೋದು. ಇದರಿಂದ ಏನಾಗುತ್ತೆ, ಬೇಸಿಕಲಿ ಅದು ಉಪ್ಪು ಹಾಗೆ ಕಲೆಕ್ಟ್ ಆಗಿ ಅದು ಹಾಗೆ ಸ್ಟೋನ್ಸ್ ಆಗುತ್ತೆ. ಸೊ ದೀಸ್ ಆರ್ ದ ಮೋಸ್ಟ್ ಕಾಮನ್ ರೀಸನ್ಸ್ ವೈ ದ ಸ್ಟೋನ್ ಈಸ್ ಫಾರ್ಮ್ಡ್. ಓಕೆ, ಎಸ್ ಡಾಕ್ಟರ್, ಮಾತನಾಡ್ತೀನಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಮಧು ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಧು. ನಮಸ್ತೆ ಮೇಡಮ್. ನಮಸ್ತೆ, ಮಾತನಾಡಿ. ನಿಮ್ಮ ಸಮಸ್ಯೆ? ಸರ್ ನಮಸ್ತೆ. ನಮಸ್ಕಾರ. ಮಧು ಅಂತ ದಾವಣಗೆರೆಯಿಂದ. ನನ್ನ ಮಗಳು ಜ್ಞಾನ ಅಂತ, ಅವಳಿಗೆ 8 years. ಅವಳಿಗೆ ಅಂದ್ರೆ ತುಂಬಾ ನೀರ್ ಕುಡಿತಾಳೆ, ಜೊತೆಗೆ ಅದು ಇನ್ನು ಬೆಡ್ ಇನ್ನೂ ಕಂಟ್ರೋಲಿಗೆ ಬಂದಿಲ್ಲ. ಏನಾದ್ರೂ ರೀಸನ್ ಇರ್ಬೋದಾ? ಎಸ್, ಈಗ ಬೆಡ್ ವೆಟ್ಟಿಂಗ್ ಅಂದಮೇಲೆ ಅದೊಂದು ನಾನು ಹೇಳೋದು ಆಗಿಲ್ಲ. ಬೆಡ್ ವೆಟ್ಟಿಂಗ್ ಈಸ್ ವೆರಿ ಕಾಮನ್, ಸರ್ವೇ ಸಾಮಾನ್ಯ. ಈವನ್ ಅಪ್ ಟು 15 years 1% ಆಫ್ ದ ಚಿಲ್ಡ್ರನ್ ಅಪ್ ಟು 15 years ಬೆಡ್ ವೆಟ್ಟಿಂಗ್ ಚಾನ್ಸಸ್ ಇರುತ್ತೆ. ಬಟ್ ಹಾಗಂತ ನೆಗ್ಲೆಕ್ಟ್ ಮಾಡಬಾರ್ದು. ನಿಮ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕಲ್ಲಿ. ಆಮೇಲೆ ಸ್ವಲ್ಪ ಬೇಸಿಕ್ ಟೆಸ್ಟ್ ಲೈಕ್ ಯೂರಿನ್ ಎಕ್ಸಾಮಿನೇಷನ್, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಮೂತ್ರ ಫುಲ್ ಕಂಪ್ಲೀಟಾಗಿ ಹೋಗ್ತಾ ಇದೆಯೋ ಇಲ್ಲ ಅಂತ. ಆಮೇಲೆ ಮೂತ್ರದ ನಾಳ, ಅಂದರೆ ಮೇಲ್ಮೂತ್ರನಾಳ, ಕೆಳಮೂತ್ರನಾಳ, ಕಿಡ್ನೀಸ್ ಏನಾದರೂ ಸಮಸ್ಯೆ ಏನಾದರೂ ಇದೆ, ಇವೆಲ್ಲ ನಾರ್ಮಲ್ ಇತ್ತು ಅಂದರೆ ಏನು ತೊಂದರೆ ಇಲ್ಲ. ಆಮೇಲೆ ಒಬ್ಬೊಬ್ಬರಲ್ಲಿ ಇದು ಟಾಯ್ಲೆಟ್ ಅದು, ಆಮೇಲೆ ಇದು ಡೈಟ್ ಕೂಡ ಹೇಳಿದ್ವಿ. ಆಮೇಲೆ ಕಾನ್ಸ್ಟಿಪೇಷನ್ ಏನಾದರೂ ಇದೆಯಾ ಅದು ನೋಡ್ಕೋಬೇಕು, ಮಲಬದ್ಧತೆ ಅದೆಲ್ಲ ಇದೆಯಾ ಅದು ನೋಡ್ಕೋಬೇಕು. ಆಮೇಲೆ ನೀರು ಜಾಸ್ತಿ ಕುಡಿಸ್ತಾ ಇರಬೇಕು. ಆಮೇಲೆ ಇದು ಹಾಸಿಗೆಗೆ ಹೋಗೋಕ್ಕಿಂತ ಮುಂಚೆ ಮೂತ್ರ ಮಾಡಬೇಕು. ಆಮೇಲೆ ಒಬ್ಬೊಬ್ಬರಿಗೆ ಇದು ಅಲಾರಾಮ್ ಥೆರಪಿ ಅಂತೂ ವರ್ಕ್ ಆಗುತ್ತೆ. ಅಂದರೆ ಮಧ್ಯದಲ್ಲಿ ಒಂದು 2 ಗಂಟೆ 3 ಗಂಟೆಗೆ ಏನಾದರೂ ಎದ್ದು ಮತ್ತೆ ಮಗುವಿಗೆ ಸ್ವಲ್ಪ ಮೂತ್ರ ಮಾಡಿಸಿ ಮಲಗಿಸ್ಬೇಕು. ಸೊ ಈ ಥರ ಎಲ್ಲ ಮಾಡಿ ಆಮೇಲೆ ನೀವು ಡಾಕ್ಟರ್ ಹತ್ರ ನಾನು ಏನು ಹೇಳಿದ್ನಲ್ಲ ಇವೆಲ್ಲ ಬೇಸಿಕ್ ಟೆಸ್ಟ್ ಎಲ್ಲ ಮಾಡಿ ಮತ್ತೇನು ಕಾಂಪ್ಲಿಕೇಟೆಡ್ ಮತ್ತು ಬೇರೆ ಏನಿಲ್ಲಲ್ಲ ಅಂತ ಗೊತ್ತಾದರೆ ಏನು ತೊಂದರೆ ಇಲ್ಲ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಚಿಕಿತ್ಸೆ ಹೇಗಿರುತ್ತೆ ಅಂತ ಎರಡೂ ಸಮಸ್ಯೆಗಳಿಗೆ? ಎಕ್ಸಾಕ್ಟ್ಲಿ.
ಸೊ ಈಗ ಸ್ಟೋನ್ಸ್ದು ಹೇಳೋದಾಯಿತು ಅಂದರೆ ಎಲ್ಲರೂ ಸ್ಟೋನ್ಸ್ ಆಗಿದೆ ಅಂದರೆ ಫುಲ್ ಗಾಬರಿ ಪಟ್ಕೊಂಡ್ಬಿಡ್ತಾರೆ. ಆಮೇಲೆ ಎಲ್ಲರೂ ಮನೆಯಲ್ಲಿ ಒಂದೊಂದು ಚಿಕಿತ್ಸೆ ಇರುತ್ತೆ ಅದಕ್ಕೆ. ಸೊ ಇಲ್ಲ ಅದು ನೀರು ಜಾಸ್ತಿ ಕುಡಿ, ಅದು ಅಂತೂ ಕುಡಿಲೇಬೇಕು, ಬಟ್ ಅದಕ್ಕೆ ಏನೇನೋ ಅವ್ರದ್ದೇ ಪ್ರಿಪರೇಷನ್ಸ್ ಎಲ್ಲ ಇರ್ತವೆ. ಬಟ್ ಫಸ್ಟ್ ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಸೊ ಸ್ಟೋನ್ ಬಂದಿದೆ ಅಂದರೆ ಅದು ಹೆದರೋಬೇಕಾಗಿಲ್ಲ. ಓಕೆ, ಎಲ್ಲ ಸ್ಟೋನಿಗೆ ನಾವು ಸರ್ಜರಿ ಏನು ಬೇಕಾಗಿಲ್ಲ. ಯೂಶ್ವಲಿ ಸ್ಟೋನ್ಸ್ ಅಂದರೆ ಮೇಲ್ಮೂತ್ರನಾಳದಲ್ಲಿ ಏನಾದರೂ 5 ಮಿಲಿಮೀಟರ್ ಅಥವಾ ಅದಕ್ಕಿಂತ ಕಮ್ಮಿ ಸ್ಟೋನ್ಸ್ ಇತ್ತು ಅಂದರೆ ನಾವು ಫಸ್ಟ್ ಮೆಡಿಕಲಿ ಟ್ರೀಟ್ ಮಾಡ್ತೀವಿ. ಅಂದರೆ ಸ್ವಲ್ಪ ಮಾತ್ರೆಗಳಾಯಿತು ಆಮೇಲೆ ಎಲ್ಲ ಇದೆ. ಸೊ ಅದು ಚೆನ್ನಾಗಿ ನೀರು ಕುಡಿಯೋದು, ಆಮೇಲೆ ಲೈಫ್ ಸ್ಟೈಲ್ ಎಲ್ಲ ಚೇಂಜಸ್ ಹೇಳೋದು. ಯೂಶ್ವಲಿ 5 ಮಿಲಿಮೀಟರ್ ಸ್ಟೋನ್ಸ್ ವಿತಿನ್ 5 ಮಿಲಿಮೀಟರ್ ಸ್ಟೋನ್ ಪಾಸ್ ಔಟ್ ಮಾಡಿಬಿಡ್ತಾರೆ. ಆದರೆ ಹಾಗಂತ ನಾವು ಬಿಟ್ಬಿಡಲ್ಲ, ಮತ್ತೆ 1 ವಾರ 10 ದಿನ ಆದಮೇಲೆ ಕರಿತೀವಿ ಅದು ಹೋಗಿದೆ ಇಲ್ಲ ಅಂಥೇಳಿ. ಈಗ ಇನ್ನೂ ಹೋಗಿಲ್ಲ, ಹಾಗೆ ಮಗುವಿಗೆ ಹಾಗೆ ಕಂಟಿನ್ಯೂಸ್ ಆಗಿ ನೋವು ಬರ್ತಾ ಇದೆ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಕಿಡ್ನಿಯಿಂದ ಟ್ಯೂಬ್ ಮೇಲ್ಮೂತ್ರನಾಳದಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ರೆ ಕಟ್ಟೇನು ಬೇಕಾಗಿಲ್ಲ. ಎಂಡೋಸ್ಕೋಪಿ ಅಂದರೆ ಮೂತ್ರನಾಳದಿಂದನೇ ಒಳಗಡೆ ಹೋಗಿ ಅದನ್ನ ಪುಡಿ ಮಾಡಿ ತೆಗಿತೀವಿ. ಸೊ ಆಮೇಲೆ ಕಿಡ್ನಿಯಲ್ಲಿ ಕಲ್ಲಿತ್ತು ಅಂದರೆ ದೇರ್ ಆರ್ ವೇರಿಯಸ್ ಟ್ರೀಟ್ಮೆಂಟ್. ಈಗ ರೀಸೆಂಟಾಗಿ ಲೇಸರ್ಸ್ ಎಲ್ಲ ಬಂದವು, ನಮ್ಮ ಹತ್ರ ಹೈ ಎಂಡ್ ಲೇಸರ್ಸ್ ಎಲ್ಲ ಇದ್ದಾವೆ. ವಿತ್ ದಟ್ ವಿ ಕ್ಯಾನ್ ಟ್ರೀಟ್. ಆಮೇಲೆ ಸ್ಟೋನ್ ಸೈಜ್ ಕಿಡ್ನಿಯಲ್ಲಿ ಒಬ್ಬೊಬ್ಬರಿಗೆ 2 ಸೆಂಟಿಮೀಟರ್ಕಿಂತ ಜಾಸ್ತಿ ಇರುತ್ತೆ. ಅವರಿಗೆ ನಾವು PCNL ಅಂದರೆ ಪರ್ಕ್ಯೂಟೇನಿಯಸ್ ನೆಫ್ರಾಲಿಥೋಟಮಿ ಅಂತ ಮಾಡ್ತೀವಿ. ಈಗ ಮಿನಿ ಪರ್ಕ್ ಅಂತೆಲ್ಲ ಬಂದಿದೆ, ಅಂದರೆ ಲೆಸ್ ದೆನ್ 5 ಮಿಲಿಮೀಟರ್ ಕಟ್ ಆನ್ ದ ಬ್ಯಾಕ್, ವಿ ಗೋ ಇನ್ಸೈಡ್ ಆ್ಯಂಡ್ ಕಂಪ್ಲೀಟ್ಲಿ ಬ್ಲಾಸ್ಟ್ ದ ಸ್ಟೋನ್. ಆಮೇಲೆ ಬ್ಲಾಡರ್ ಸ್ಟೋನ್ಸ್ ಅಂದರೆ ಮೂತ್ರ ಚೀಲದಲ್ಲಿ ಸ್ಟೋನ್ಸ್ ಇರುವಾಗ ಅದಕ್ಕೆ ಸಿಸ್ಟೋಲಿಥೋಟ್ರಿಪ್ಸಿ ಅಂತ ಮಾಡ್ತೀವಿ. ಫುಲ್ ಅದನ್ನ ಪುಡಿ ಮಾಡಿ ತೆಗಿತೀವಿ ಆ ಥರ. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ಸನ್ನು ನೋಟ್ ಮಾಡಿಕೊಳ್ಳಿ. ಸಾಕ್ರಾ ವರ್ಲ್ಡ್ ಆಸ್ಪತ್ರೆ, ದೇವರಬೀಸನಹಳ್ಳಿ, ಔಟರ್ ರಿಂಗ್ ರೋಡ್, ಇಂಟೆಲ್ ಎದುರುಗಡೆ, ಬೆಂಗಳೂರು. ದೂರವಾಣಿ ಸಂಖ್ಯೆ 080 49 69 49 69. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.